महाराज की जय। ವಿಶ್ವ ಪಂಡಿತ್ ಉರ್ಸ್ಗುಂಡಿಗೆ ಒಂದು ತಾನು ತಾಯಿಯ ಮೇಲೆ ಒಂದು ಹಾಡನ್ನು ಹಾಡಲಿದ್ದಾನೆ. ಪಂಡಿತ ವಿಶ್ವರಾಧ್ಯ ಮಹಾರಾಜ್ ಕಿ ಅಮ್ಮನವರಿಗೆ ಚಿಕ್ಕ ಗಾಯನ. ಹೋಗಿ ಬಾರ ದೋಸ್ತ ಒಮ್ಮೆ ಕೊಲ್ಲೂರು ಗ್ರಾಮಕ್ಕ, ಎಲ್ಲಮ್ಮ ದೇವಿಯ ಜಾತ್ರಾ ಸಡಗರ ಬಾಳ. ದೋಸ್ತ ಮನ ಬಿಚ್ಚಿ ನೀ ಕೇಳ, ತಾಯಿ ಕೊಡ್ತಳ ನಿನಗ್ವಾರ. ದೋಸ್ತ ಮನ ಬಿಚ್ಚಿ ನೀ ಕೇಳ, ತಾಯಿ ಕೊಡ್ತಳ ನಿನಗ್ವಾರ. ಬಂದಿ ಏನು ದೋಸ್ತ ಒಮ್ಮೆ ಕೊಲ್ಲೂರು ಗ್ರಾಮಕ್ಕ, ಪ್ರಭಕರ ಜೋಗತಿ ಆಶ್ವದ ಪಡೆದು ಮುಕ್ತಿಯ ಪಡೆಯುವುದಕ್ಕ. ದೋಸ್ತ ನೀತಿ ಬಿಡಬೇಡ, ತಾಯಿಯ ನೆನೆಯುವುದು ಮರಿಬೇಡ. ದೋಸ್ತ ವಿಶ್ವ ಪಂಡಿತ್ ಉರ್ಸ್ಗುಂಡಿಗೆ ಒಂದು ತಾನು ತಾಯಿಯ ಮೇಲೆ ಒಂದು ಹಾಡನ್ನು ಹಾಡಲಿದ್ದಾನೆ. ಪಂಡಿತ ವಿಶ್ವರಾಧ್ಯ ಮಹಾರಾಜ್ ಕಿ ಅಮ್ಮನವರಿಗೆ ಚಿಕ್ಕ ಗಾಯನ. ಹೋಗಿ ಬಾರ ದೋಸ್ತ ಒಮ್ಮೆ ಕೊಲ್ಲೂರು ಗ್ರಾಮಕ್ಕ, ಎಲ್ಲಮ್ಮ ದೇವಿಯ ಜಾತ್ರಾ ಸಡಗರ ಬಾಳ. ದೋಸ್ತ ಮನ ಬಿಚ್ಚಿ ನೀ ಕೇಳ, ತಾಯಿ ಕೊಡ್ತಳ ನಿನಗ್ವಾರ. ದೋಸ್ತ ಮನ ಬಿಚ್ಚಿ ನೀ ಕೇಳ, ತಾಯಿ ಕೊಡ್ತಳ ನಿನಗ್ವಾರ. ಬಂದಿ ಏನು ದೋಸ್ತ ಒಮ್ಮೆ ಕೊಲ್ಲೂರು ಗ್ರಾಮಕ್ಕ, ಪ್ರಭಕರ ಜೋಗತಿ ಆಶ್ವದ ಪಡೆದು ಮುಕ್ತಿಯ ಪಡೆಯುವುದಕ್ಕ. ದೋಸ್ತ ನೀತಿ ಬಿಡಬೇಡ, ತಾಯಿಯ ನೆನೆಯುವುದು ಮರಿಬೇಡ. ಆರಂಭಿಸೋಣ ಅನ್ನುವಂತ ಮಾತನ್ನ ಆಡಿರತಕ್ಕಂತ ಎಲ್ಲಮ್ಮ ತಾಯಿಯವರು ಇವತ್ತು ಈ ಒಂದು ಬೃಹತ್ ವೇದಿಕೆಗೆ ಮಾಡುವಂತ ಒಂದು ಸಂದರ್ಭ ಕಲ್ಪಿಸಿಕೊಟ್ಟಿದ್ದಾರೆ. ಆ ತಾಯಿಯನ್ನ ನಾವು ಯಾವತ್ತೂ ಸ್ಮರಿಸಬೇಕಾಗಿರ್ತಕ್ಕಂಥ ವಿಚಾರವಾಗಿದೆ. ಕಾರಣ ಇವತ್ತು ಪರಮ ಪೂಜ್ಯರು ತಾಯಿಯ ಒಂದು ಇಚ್ಛೆಯಂತೆ ಅವರು ಏನು ಮನಸ್ಸುಗಳು ಬಯಸಿದ್ರು ಅವರಿಗೆ ಗೊತ್ತು. ಆ ಮನಸ್ಸಿನಂತೆ ಸ್ಪಂದಿಸಿ ಪರಮ ಪೂಜ್ಯರು ಇಲ್ಲಿ ಆಗಮಿಸಿ ತಮ್ಮೆಲ್ಲರಿಗೆ ಆ ತಾಯಿಯರಿಗೆ ಉಡಿತುಂಬೆ ಕಾರ್ಯಕ್ರಮ ಮೂಲಕ ನೆರವೇರಿಸಿಕೊಟ್ಟು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೂಡ ಅವರು ಶಕ್ತಿ ಮತ್ತು ಶಿವ ಸ್ವರೂಪದ ಎರಡು ದ್ವೈಶಕ್ತಿ ಪೀಠದವರಾಗಿರ್ತಕ್ಕಂಥವ್ರು. ಯಾವಾಗಲೂ ಪರಮ ಪೂಜ್ಯರು ಅವರನ್ನು ಕೂಡ ಅಲ್ಲಿ ಆ ದೇವಿಯ ಆರಾಧಕರೇ ಆಗಿದ್ದವರು, ಜೊತೆಗೆ ಶಕ್ತಿಯನ್ನ ಕೂಡ ಪಡ್ಕೊಂಡವರು. ಶಿವ ಮತ್ತು ಶಕ್ತಿ ಸ್ವರೂಪರಾಗಿರ್ತಕ್ಕಂಥ ಪರಮ ಪೂಜ್ಯರು ಎರಡೂ ರೀತಿಯ ಆಶೀರ್ವಾದವನ್ನ ನಮಗಿಲ್ಲಿ ಕರುಣಿಸಲು ಆಗಮಿಸಿದ್ದಾರೆ. ಹಾಗೆ ಶರಬೇಶ್ವೇಶ್ವರ ಸಂಸ್ಥಾನದ ಗದ್ದುಗೆ ಶರಣರು